ಕೆಬಿಜೆಎನ್ಎಲ್ ಅಧಿಕಾರಿಗಳ ಲಿಖಿತ ಭರವಸೆ ಹೋರಾಟ ಅಂತ್ಯಗೊಳಿಸಿದ ಶಿವಾನಂದ ವಾಲಿ ನೇತೃತ್ವದ ರೈತರು. ನಾಲತವಾಡ ಚಿಮಲಗಿ ಏತ ನೀರಾವರಿ ಯೋಜನೆಯ ಶ್ರೀ ಅಮರೇಶ್ವರ ದೇವಸ್ಥಾನದ ಹತ್ತಿರ ಮುಖ್ಯ ರಸ್ತೆ ತಿರುವಿನಲ್ಲಿ ಸೇತುವೆ ಹಾಗೂ ಕಾಲುವೆ ಕಾಮಗಾರಿ ಪ್ರಾರಂಭಿಸಬೇಕು ಅಂತ ಆಮರಣ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ಯುವಜನ ಸೇನೆಯ ರಾಜ್ಯಾಧ್ಯಕ್ಷ ಶಿವಾನಂದ ವಾಲಿ ನೇತೃತ್ವದ ರೈತರಿಗೆ ಅಧಿಕಾರಿಗಳು ಲಿಖಿತ ಭರವಸೆ ನೀಡಿದ ಹಿನ್ನೆಲೆ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಹೋರಾಟಗಾರರು ತಾತ್ಕಾಲಿಕವಾಗಿ ಕೈಬಿಟ್ಟ ಘಟನೆ ಜರುಗಿದೆ. ಶಿವಾನಂದ ವಾಲಿ ನೇತೃತ್ವದಲ್ಲಿ ಕಳೆದ 3 ದಿನಗಳಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಅಮರೇಶ್ವರ ದೇವಸ್ಥಾನ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು. ಕೆಬಿಜೆಎನ್ಎಲ್ ಅಧಿಕಾರಿಗಳು ನಿರಂತರವಾಗಿ ಹೋರಾಟಗಾರರಿಗೆ ಮನವೊಲಿಸಲು ಪ್ರಯತ್ನ ಮಾಡಿದ್ರು, ಸಫಲವಾಗಿರಲಿಲ್ಲ. ಸೋಮವಾರ ಬೆಳಿಗ್ಗೆ ಭೂ ಸ್ವಾಧೀನ ಅಧಿಕಾರಿಗಳು ಹಾಗೂ ಕೆಬಿಜೆಎನ್ಎಲ್ ಅಧಿಕಾರಿಗಳು ಜಂಟಿಯಾಗಿ ರೈತರ ಸಮಸ್ಯೆಯನ್ನ ಆಲಿಸಿದ್ರು. ಅಮರೇಶ್ವರ ದೇವಸ್ಥಾನದ ಹತ್ತಿರ ಬಾಕಿ ಉಳಿದಿರುವ ಕಾಮಗಾರಿ ಪ್ರಾರಂಭಿಸಲು ಎಷ್ಟು ಕಾಲಾವಕಾಶ ಬೇಕು ಮತ್ತು ಜಮೀನು ಕಳೆದುಕೊಂಡ ರೈತರಿಗೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಲು ಅಧಿಕಾರಿಗಳು ಪ್ರಥಮ ಆದ್ಯತೆ ನೀಡಿ 1 ತಿಂಗಳ ಒಳಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಉಳಿದಂತಹ ರೈತರಿಗೆ ಕೂಡಲೇ ಅವಾರ್ಡ್ ಕಾಪಿ ನೀಡಬೇಕು ಅಂತ ರೈತರು ಬಿಗಿ ಪಟ್ಟು ಹಿಡಿದ ಕಾರಣ ಅಧಿಕಾರಿಗಳು ಅನ್ಯ ಮಾರ್ಗ ಕಾಣದೆ ಸತ್ಯಾಗ್ರಹಿಗಳ ಎಲ್ಲ ಷರತ್ತನ್ನ ಒಪ್ಪಿ ಲಿಖಿತವಾಗಿ ಭರವಸೆ ನೀಡಿದ ಘಟನೆ ಜರುಗಿದೆ. ಮುಖಂಡರ ನೇತೃತ್ವದಲ್ಲಿ ಹೋರಾಟ ಅಂತ್ಯ. ಅಧಿಕಾರಿಗಳು ಲಿಖಿತವಾಗಿ ಭರವಸೆ ನೀಡಿದಾಗ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆಂಚಪ್ಪ ಬಿರಾದರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಗಂಗಾಧರ್ ನಾಡಗೌಡ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸದಸ್ಯ ಪೃಥ್ವಿರಾಜ್ ನಾಡಗೌಡ, ಗುರುಪ್ರಸಾದ್ ದೇಶಮುಖ್, ಗುತ್ತಿಗೆದಾರ ಸಿಬಿ ಅಸ್ಕಿ, ಕಾಂಗ್ರೆಸ್ ಹಿರಿಯ ಮುಖಂಡ ವೈಎಚ್ ವಿಜಯಕರ್, ಅಪ್ಪುಧಣಿ ದೇಶಮುಖ್, ಚಂದ್ರಶೇಖರ್ ಗಂಗನಗೌಡರು, ಸಿದ್ದಣ್ಣ ಆಲಕೊಪ್ಪರ್, ಮಲ್ಲು ತಳವಾರ್, ಹನುಮಂತ ಕುರಿ ನೇತೃತ್ವದಲ್ಲಿ ಜ್ಯೂಸ್ ಕುಡಿಸುವ ಮುಖಾಂತರ ಹೋರಾಟ ಅಂತ್ಯಗೊಳಿಸಲಾಗಿದೆ. ಈ ವೇಳೆ ಮುಖಂಡರು ಆದ ಜಿ ಮಹಂತಗೌಡ ಗಂಗನಗೌಡರು, ಬಾಬು ಹಾದಿಮನಿ, ರಫೀಕ್ ತೆಗ್ಗಿನಮನಿ, ಮಹಂತಯ್ಯ ಮನೆದಾಳಮಠ, ಸಂಗು ಗಂಗನಗೌಡರು, ಮಲ್ಲು ಗಂಗನಗೌಡರು, ಶರಣಪ್ಪ ಗಂಗನಗೌಡರು, ಚೆನ್ನಪ್ಪ ಗೌಡ ಹಂಪನಗೌಡರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ವೈಎಲ್ ಬಿರಾದರ್, ಸಂಗು ಮೇಟಿ, ಸಂಗಣ್ಣ ಕುಳಗೇರಿ, ವೀರೇಶ್ ಅವೋಜಿ, ಸುನಿಲ್ ಕ್ಷತ್ರಿ, ಅಮರೇಶ್ ವಡಗೇರಿ, ಮೌನೀಶ್ ಮಾದರ, ಯಲ್ಲಪ್ಪ ಚಿಲವಾತಿ, ಮಂಜುನಾಥ್ ಕಟ್ಟಿಮನಿ, ಹುಲಗಪ್ಪ ಮಾದರ ಹಾಗೂ ಸುತ್ತಮುತ್ತಲಿನ ಸುಮಾರು 100ಕ್ಕೂ ಹೆಚ್ಚು ರೈತರು ಹಾಜರಿದ್ದರು. ಇನ್ನು ಅಧಿಕಾರಿಗಳು ಹಾಗೂ ಮುಖಂಡರು 3 ತಿಂಗಳ ಒಳಗಾಗಿ ಕಾಲುವೆ ಕಾಮಗಾರಿ ಪ್ರಾರಂಭಿಸುತ್ತೀವಿ. ಸಭೆಯಲ್ಲಿ ನಮ್ಮೆಲ್ಲ ರೈತರಿಗೆ ಭರವಸೆ ನೀಡಿದ್ದಾರೆ. ಅವರ ಭರವಸೆ ಮೇರೆಗೆ ನನ್ನ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡ್ತಾ ಇದ್ದೇವೆ. ತಾವು ನಿಗದಿತ ಸಮಯದಲ್ಲಿ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ನಾವು ಬೀದಿಗೆ ಇಳಿದು ಕಾನೂನನ್ನ ಕೈಗೆತ್ತಿಕೊಳ್ಳುವ ಅನಿವಾರ್ಯತೆ ಎದುರಾಗುತ್ತೆ. ಆದ್ದರಿಂದ ನಾನು ಎಲ್ಲರಿಗೂ ಕೈ ಮುಗಿದು ಎಲ್ಲ ರೈತರಿಗೆ ನೀರು ಸಿಗುವಂತೆ ಮಾಡಿರಿ ಎಂದು ಹೋರಾಟಗಾರ ಶಿವಾನಂದ ವಾಲಿ ಭಾವುಕರಾಗಿ ಮನವಿ ಮಾಡಿಕೊಂಡಿದ್ದಾರೆ. ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತವಾಡ. ಲೆವೆಲ್ ತೆಗೆದು ವರ್ಕ್ ಮಾಡದೇ ಇದ್ರೆ ಪಾರ್ಷಿಯಲ್ ಪ್ರೆಷರ್ ಡೆವಲಪ್ ಆಗ್ತದೆ. ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಒಂದು ಸಣ್ಣ ಮೈನ್ಯೂಟ್ ಪ್ರೆಷರ್. ಯಾಕಂದ್ರೆ ಮುಂದೆ ನೀರು ಏನಾಯ್ತು ಅಂದ್ರೆ ಹಿಂದೆ ಒತ್ತಡ ಜಾಸ್ತಿ ಆಯ್ತು, ಆಟೋಮೆಟಿಕ್ ಹೊಡಿತದೆ. ಅದನ್ನ ಹಲವಾರು ಸಂದರ್ಭದೊಳಗೆ ಏನಾಗಿದೆ ಅಂತಂದ್ರೆ ಸೃಷ್ಟಿ ಏನ್ ಮಾಡ್ಲಿಕ್ಕೆ ಪ್ರತಿ ಸಲ ಕೆನಾಲ್ ಹೊಡೆದ್ಗಳೇ ಯಾರೋ JCB ತಗೊಂಡು ಹಾಕಿ ಬಿಟ್ರು ಅಂತೇಳಿ ಅಪಾದನೆ ಕೊಡ್ತಾರೆ. ನಾ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ಒಂದ್ಸಲ ಶಾಶ್ವತ ಯೋಜನೆ ಮಾಡ್ತೀನಿ ಅಂದ್ರೆ ನೀವು ಅಧಿಕಾರಿಗಳು ಕಾಂಟ್ರಾಕ್ಟರ್ ಕೊಟ್ಬಿಡ್ತೀರಿ. ಕೆಲವು ಕಾಂಟ್ರಾಕ್ಟರ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಟೆಕ್ನಿಕಲಿ ಟ್ರೈನ್ಡ್ ಅದ. ಕೇಳಕ್ಕಾಗಲ್ಲ. ಇಡೀ ಒಂದು ಬಿಜಾಪುರ ಜಿಲ್ಲಾದಾಗ ನೋಡ್ತೀವಿ ನಾವು ಟೆಕ್ನಿಕಲಿ ಟ್ರೈನ್ಡ್ ಪರ್ಸನ್ನೇ ಅಲ್ಲ. ಅವ್ರು ಯಾರನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ. ನೀವ್ ಯಾಕೆ ಅವ್ರಿಗೆ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿಸ್ಕೊಡ್ದು ಅವಾಗ ಸ್ಟ್ರಿಕ್ಟ್ ಆಗಿ. ಇವತ್ತು ಫಾರ್ ಎಕ್ಸಾಂಪಲ್ ನಾಗರಬಟ್ಟು ಮಾತಾಡ್ತೀನಿ, ನಾಳಿದ್ ಬೇಡ. ಇವತ್ತು ನಾಗರಬಟ್ಟೆ ಏನ್ ನೀರಾವರಿಗೆ ಸಂಬಂಧಪಟ್ಟಂಗೆ ಎಲ್ಲ ಕಡೆ ನೀವು ಆಲ್ರೆಡಿ ಕೆಲಸ ಮಾಡಿರಿ. ಆಲ್ಮೋಸ್ಟ್ ಆಲ್ ಮುಗಿದ ಒಂದು 5% ಕೆಲಸ ನಮ್ಮ ರೈತರ ತಕರಾರು. ಇದೇ ರೀತಿ ನೀವು ಸರಿಯಾಗಿ ಸಕಾಲಕ್ಕೆ ನೋಟಿಸ್ ಇಶ್ಯೂ ಮಾಡ್ಲಾರಕ್ಕೆ ಅದು ಹೆಲ್ಡಪ್ ಆಗಿತ್ತು. ಎಲ್ಲರೂ ಕುಡ್ಕೇಸಿ ಅದನ್ನ ಇನಾಗ್ರೇಷನ್ ಮಾಡಿ ಸಲುವಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ರೈತ ಅನುಮತಿ ಕೊಟ್ಟಾರ ಸ್ಟಾರ್ಟ್ ಆಗ್ಯದ. ಇಲ್ಲ ಅಂತಲ್ಲ, ಬಟ್ ಇವತ್ತು ಬಂದು ನೋಡ್ರಿ ನಮ್ಮ ನಾಗರಬಟ್ಟದಾಗ ಅಡ್ಡಾಡಿಸ್ರಿ ನೀವು. ಈಗ ಒಂದು ಸಣ್ಣ ಮಳಿ ಎಲ್ಲ ಕೆನಾಲ್ ಆಲ್ಮೋಸ್ಟ್ ಆಲ್ ಎಲ್ಲ ಹೂಳು ತುಂಬಿ. ಯಾಕೆ ಹೂಳು ಬಂತದ್ದು? ನೀವು ಕೆನಾಲ್ ಫಾರ್ಮೇಶನ್ ಮಾಡುವಾಗ ವಿಚಾರ ಮಾಡಬೇಕಲ್ಲ. ಈ ಕಡೆಯಿಂದ ಮಳೆ ಬಂದ್ರೆ ಹಿಂಗೆ ಏನದ, ಈ ಕಡೆ ರೋಡ್ ಫಾರ್ಮೇಶನ್ ಮಾಡಬೇಕು, ಆ ಮಳೆಗೆ ಒಂದು ಪಾಸ್ ಕೊಡಬೇಕು, ಮಳೆ ನೀರು ಬಂದ್ರೆ ಯಾಕಡೆ ಹೋಗ್ಬೇಕು ಅನ್ನೋದೊಂದು ವಿಚಾರ ಮಾಡಿ ಕೇಸಿ ಇವತ್ತು ನೀವು ಪ್ಲಾನ್ ಮಾಡಿದ್ರೆ ಇವತ್ತು ಅವೆಲ್ಲ ಕೆನಾಲ್ ಮುಗಿಸ್ತಿದ್ದಿಲ್ಲ. ಆಲ್ಮೋಸ್ಟ್ ಆಲ್ ನನ್ನ ಅನುಭವದ ಪ್ರಕಾರ ನಾ ಇವತ್ತು ರೋಡ್ ಮೇಲೆ ನೋಡಿದ್ರೆ ಒಂದು 40% ಕೆನಾಲ್ ಆಲ್ರೆಡಿ ಮುಚ್ಚಿಬಿಟ್ಟು ಈಗ ಹೋಗಿ ನೀವು ಮುರಾಯವಾಗ ನೋಡ್ಬೋದು ಲೆಫ್ಟ್ ಹ್ಯಾಂಡ್ ರೈಟ್ ಮುಂದೆ ಮಣ್ಣು ತೆಗಿದೆ. ಅವಾಗ
ಸ್ವಲ್ಪ ವಿಚಾರ ಮಾಡ್ರಿ ನೀವು. ಯಾಕಂದ್ರೆ ಟೆಕ್ನಿಕಲಿ ನೀವು ಸೌಂಡ್ ಇರ್ತೀರಿ, ಕಾಂಟ್ರಾಕ್ಟರ್ ಸೌಂಡ್ ಇರಂಗಿಲ್ಲ. ಒಮ್ಮೆ ಪ್ರಾಪರ್ ಆಗಿ ಕೆಲಸ ತಗೊಳ್ಳೋರಿಗೆ ಈ ಎಣ್ಣೆ ಬರ ಆಗತ್ತೆ. ಇವತ್ತು ನಮ್ಮ ಜಿಲ್ಲೆದಾಗ ರೋಡ್ ತಾಲೂಕಿನ ರೋಡ್ ವರ್ಕು ಅಷ್ಟೇ ಆಗ್ತಾ ಇದಾವೆ. ಒಬ್ಬ ಕಾಂಟ್ರಾಕ್ಟರ್ ಬಂದು ರೋಡ್ ಮಾಡಿ ಹೋಗ್ಬಿಡ್ತಾನೆ. ರೋಡ್ ಮೇಲೆ ನೀರು ಪರ್ಕ್ಯುಲೇಟ್ ಆಗ್ಬೇಕಾದ ಕಾರಣ ಏನೋ, ನೀವು ಲೆವೆಲ್ ಆಗಿ ನೀರು ಬಿದ್ದ ಮೇಲೆ ನೀರು ಉಳ್ಳಿ ಹೋಗ್ಬೇಕಂತದ ಲೆಫ್ಟ್ ಅಂಡ್ ರೈಟ್, ಅಂದ್ರೆ ಸ್ವಲ್ಪ ಡೂಮ್ ಆಗ್ಬೇಕು ರೋಡ್. ಲೆವೆಲ್ ಎಲ್ಲ ರೋಡ್ ಮಾಡಿ ಹೋಗ್ತಾರ, ಹೊಳಿ ಬಂದಾಗ ನೀರು ನಿಂದಿರ್ತದೆ. ಮಾಡೋದ್ರೆ 40 ಟನ್ನಿನ ಗಾಡಿ ಅವರೇಜ್ ಹಿಡ್ಕೊಂಡು ರೋಡ್ ಮಾಡಿರ್ತೀರಿ, 60-70 ಟನ್ನಿನ ಗಾಡಿ ಹೋಗ್ತಾವ, ನೆಲ್ತಿರ್ತದೆ, ಹಾಳಿಸ್ಬಿಡ್ತದೆ. ಹಾಳಿಸಿದ್ರೆ ರೋಡ್ ಪಾಸ್ ಆಗ್ತದೆ. ಪ್ರತಿಯೊಂದು ವರ್ಕ್ ಹಿಂಗೆ ಆಗ್ತದೆ. ಮತ್ತೆ ಇನ್ನೊಂದು ವಿಷಯ ನಾನು ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂತ, ನೀವು ಅಧಿಕಾರಿಗಳು ಅಲ್ಲಿ ಕುರ್ಚಿ ಕಾಯಂ ಆಗಿರ್ತದೆ. ನೀವು ಅಧಿಕಾರಿ ವರ್ಗದವ್ರು ಬದಲಾವಣೆ ಆಗ್ತಿರ್ತೀರಿ. ಬದಲಾವಣೆ ಆದ್ರೆ ನಾ ಈಗ ಬಂದಿನ್ರಿ ಜಾಯ್ನ್ ಆಗಿದೆ, ಇದೇ ನೆಪ ಬರ್ತದೆ. ನಾವೇನ್ ಹೇಳಕತ್ತೀವಿ, ರಾಜಕಾರಣಿಗಳು ಬದಲಾಗ್ತಿರ್ಬೋದು, ಬಟ್ ಅಧಿಕಾರಿಗಳು ಶಾಶ್ವತ. ಅಲ್ಲಿ ಹೆಸರು ಅಷ್ಟೇ ಚೇಂಜ್ ಆಗ್ತಿರ್ಬೇಕು. AW ಪೋಸ್ಟಿಗೆ ಬಂದು ಚಿನ್ನವ ಬಂದು ಕುಂದ್ರಕ್ಕಾಗಲ್ಲ. ಅದಕ್ಕೆ ನೀವು ಕುಲಂಕುಷವಾಗಿ ವಿಚಾರ ಮಾಡಿ. ನೀವು ರೈತರ ಮಕ್ಕಳೇ ಇದ್ದೀರಿ. ನಮ್ಮ ಪರಿಸ್ಥಿತಿ ಎಷ್ಟು ವಜ್ಜೆ ಅದಾವ ಅಂತಂದ್ರೆ, ಇವತ್ತಿನ ಮಿತಿಗೆ 10 ವರ್ಷದಾಗಂತೂ ನಮ್ಮ ಬೀಜ, ಗೊಬ್ಬರ, ಆಳ, ಓಳ ಎಲ್ಲ ಲೆಕ್ಕ ಹಾಕಿದ್ರೆ 10 ಪಟ್ಟು ಹೆಚ್ಚಾಗ್ಯಾವ. ಹೋದ್ರ 20 ವರ್ಷದಿಂದ ಏನ್ ರೇಟ್ ಅದ ಅದೇ ಹಣೆ ಬರೋದು. ದಯವಿಟ್ಟು ತಾವು ಸೀರಿಯಸ್ ತಗೋಬೇಕು. ಯಾಕೆ ನಮ್ಗೆ ಮತ್ತೆ ನಾವು ಇಷ್ಟೆಲ್ಲ ಮತ್ತೆ ನಾವು ಬೀದಿಗೆ ಬೀಳ್ಬೇಕು. ಮೊದಲೇ ನಮ್ಮದು ಅಸಂಘಟಿತ ವಲಯ. ಇಲ್ಲಿ ನಾವು ರೈತರಂದ್ರೆ ಅಸಂಘಟಿತ, ಸಂಘಟನೆ ಇಲ್ಲ ನಮ್ಮಲ್ಲಿ. ಅದಕ್ಕೆ ದಯವಿಟ್ಟು ನೀವು ವಿಚಾರ ಮಾಡಿ. ನಿಮ್ಮ ಮಧ್ಯದಲ್ಲಿ ಪವರ್ ಇದೆ, ಅಧಿಕಾರ ಇದೆ. ಕೆಲಸ ಮಾಡುವಾಗ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿ ಕೇಸಿ ಪ್ರಾಪರ್ ಆಗಿ ಕೆಲಸ ಮಾಡಿ. ಇವತ್ತು 10 ವರ್ಷ ಇಟ್ಟರೆ ಭೂಮಿ ಕಳ್ಕೊಂಡ್ರೆ ಇವತ್ತಿಗೆ ದುಡ್ಡಿಲ್ಲ. ಈಗ ಭೂಮಿ ಕಳೆದುಕೊಂಡಂತ ರೈತರಿಗೆ ಅವಾರ್ಡ್ ಕಾಪಿ ಕೊಡ್ಬೇಕಂತ. ಅದಕ್ಕೆ ಪರಿಹಾರ ಏನ್ ಕೊಡ್ತೀರಂತ ಮೊದಲು ತಿಳಿಸ್ರಿ. ಆಮೇಲೆ ನಮ್ಮ ಭಾಗದ ನಾಯಕರಾದಂತ ಮುನ್ನಾದಿನಿ ಅವ್ರು ಮಾತಾಡ್ತಾರ. ಆಮೇಲೆ ಮುಂದಿನ ತೀರ್ಮಾನ ನಾವು ತಗೊಳ್ತೀವಿ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಬಂದಿದ್ರ ಅಂತ ಮಾತಾಡ್ರಿ. ನನ್ನ ನಮಸ್ಕಾರ. ಎಲ್ಲ ಅಧಿಕಾರಿಗಳಿಗೆ ನನ್ನ ನಮಸ್ಕಾರ. ಇಷ್ಟೊತ್ತು ಕೂಡ ನಾ ಇಲ್ಲೇ ಈಗ ನಡೆದಿರುವಂತ ಒಂದು ಸನ್ನಿವೇಶ ಎಲ್ಲ ನೋಡ್ತಾ ಇದ್ದೆ. ಇದು ಕೆಲವು ಪ್ರದೇಶದಲ್ಲಿ ವೈಯಕ್ತಿಕವಾಗಿ ಹೇಳ್ತಿದ್ದಾರೆ, ಕೆಲವರು ಹೇಳ್ತಿದ್ದಾರೆ, ಎಲ್ಲ ಇದೆ. ಈ ಗೊಂದಲ ಬಹಳಷ್ಟು ಏನು ಕಾರ್ಯಗಳಿಗೆ ವಿಳಂಬ ಮಾಡುವಂತ ಆಗ್ತದಂತ ನನಗೆ ಅನಿಸ್ತು. ಆದ್ದರಿಂದ ನನ್ನೊಂದು ರೈತರಲ್ಲಿ ಕೂಡ ಮನವಿ, ಅಧಿಕಾರಿಗಳಲ್ಲಿ ಕೂಡ ಒಂದು ಮನವಿ. ನೀವಿರುವಂತ ಎಲ್ಲ KBJNL ಅಧಿಕಾರಿಗಳಾಗ್ಲಿ, ರೆವಿನ್ಯೂ ಅಧಿಕಾರಿಗಳಾಗ್ಲಿ, ಎಲ್ಲರೂ ಇಲ್ಲೇ ಈ ಸದ್ಯ ಆಲಿಸಿದಂತ ಎಲ್ಲ ಸಮಸ್ಯೆಗಳ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಯಾರು ಪಟ್ಟಿ ಮಾಡ್ಕೊಳ್ಳೋದು ನಾನು ನೋಡಿಲ್ಲ. ಇದು ಅದನ್ನು ಪಟ್ಟಿಯನ್ನು ಮಾಡಿಕೊಂಡು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕಡೆ ಸೇರಿಕೊಂಡ್ರೆ ಇದಕ್ಕೆ ಏನಾದರೂ ಒಂದು ಸಮಸ್ಯೆ ಬಗೆಹರಿಯುವಂತ ಕೆಲಸ ಆಗ್ತದೆ. ಇವತ್ತು ನಾವು 11ಗೆ ಸಂಬಂಧಪಟ್ಟವರು, ನಾವು 8ಗೆ ಸಂಬಂಧಪಟ್ಟವರು, ಈ ರೀತಿಯಾಗಿ ಒಬ್ಬರಿಗೊಬ್ಬರಲ್ಲಿ ಹೊಂದಾಣಿಕೆನೇ ಇಲ್ಲ. ಇದರಲ್ಲಿ ಅವ್ರು ಕರಿಬೇಕು, ಇವ್ರು ಮಾಡಬೇಕು. ಎಕ್ಸಿಬಿಷನ್ ತೊಗೊಂಡಿದ್ದಾರೆ, ಅಲ್ಲಿಂದ ಬರ್ಬೇಕಾದ್ರೆ 1 ವರ್ಷ ಆಗ್ತೈತೆ, 2 ವರ್ಷ ಆಗ್ತೈತೆ, 3 ವರ್ಷ ಆಗ್ತೈತೆ ಅನ್ನುವಂಥ ಉತ್ತರ ಕೊಡುವಂಥದ್ದು ಈ ರೈತರ ಸಮಸ್ಯೆ ಬಗೆಹರಿಸ್ಬೇಕಂತ ಬಂದವರನ್ನ ಹೇಳುವಂಥದ್ದು ಅಲ್ಲಿದು. ಯಾಕಂದ್ರೆ ಈಗಾಗಲೇ ನೀವ್ರಿಗೆ ಅಕ್ವಿಷನ್ ನೋಟಿಸ್ ಕೊಟ್ಟಿದ್ದು 2010-11ರಲ್ಲಿ. ಇವತ್ತಿನವರೆಗೂ ಕೂಡ ಅವ್ರಿಗೆ ಯಾವುದೇ ಒಂದು ಏನು ಅವಾರ್ಡ್ ಕಾಪಿ ಆಗಲಿ ಯಾವುದೇ ಒಂದು ಸಿಕ್ಕಿಲ್ಲ. ಅದು ನಿರ್ದಿಷ್ಟವಾದಂಥ ಯಾರು ಹೊಲದಲ್ಲಿ ಹೋಗ್ತೈತೆ ಅನ್ನುವಂಥದ್ದು ಕೂಡ ತಮ್ಮಲ್ಲಿ ಇನ್ನೂ ಆ ಒಂದು ಕ್ಲಿಯರ್ ಆಗಿ ಇರೋದಂಥ ಪಿಕ್ಚರ್ ಇಲ್ಲ ತಮ್ಮ ಹತ್ರ. ಅದರ ಬಗ್ಗೆ ಮಾಹಿತಿ ಇಲ್ದೇ ತಾವು ಬಂದು ಇವತ್ತು ಉತ್ತರ ಕೊಡಬೇಕಂದ್ರೆ ತಮಗೆ ಸಾಧ್ಯವಾಗ್ತಿಲ್ಲ. ಇನ್ನು ಕೆಲವೊಬ್ಬರು ರೈತರ ಸಮಸ್ಯೆ, ಕೆನಾಲ್ ಹೊಡೆದು ಬೆಳೆ ಹಾಳಾಗಿದ್ದು, ಇವೆಲ್ಲ ಸೇರ್ಕೊಂಡ್ರೆ ಇವೆಲ್ಲ ಏನಪ್ಪಾ ಅಂದ್ರೆ ಬರೀ ಕೆಲಸ
ಮಾಡಿದ್ದೀವಿ ಈಗ ಮತ್ತೆ 1 ವರ್ಷದಿಂದ ಯಾವ ಪ್ರೊಸೆಸ್ ಆಗಿಲ್ಲ. ಈಗ ಮತ್ತೆ ನಾವು ಅದು ಇಮಿಡಿಯೇಟ್ ಅಪ್ರೂವಲ್ ಅಲ್ಲ ಈ ಟೆಂಪ್ರರಿ ಅದನ್ನು ಪಾಸ್ ಮಾಡುವಾಗ ಏನಾದ್ರು ತಮ್ಮಲ್ಲಿ ಮತ್ತೆ ಅದು ಹಿಂದಿನ ಮತ್ತು 3 ಮೀಟರ್ ಹಿಂದೆ ನೋಡಿ ಮಾರ್ಗದರ್ಶನ ಫಿಕ್ಸ್ ಆಗಿದೆ. ಯಾಕೆ ಆಲ್ರೆಡಿ ಆಗಿದೆ.